ಯಡಿಯೂರಪ್ಪನವರು ಒಂದು ಮಾತು ಹೇಳ್ತೀನಿ, ಯಡಿಯೂರಪ್ಪ ಇವತ್ತು ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅನೇಕ ಬಾರಿ ಜೈಲಿಗೆ ಹೋಗಿ ನೂರಾರು ಕೇಸ್ಗಳು ಸುಮಾರು 12 ಪಾದಯಾತ್ರೆಗಳು ಮಾಡಿದ್ರು. ಅದರ ಪ್ರತಿಫಲ ರಾಜ್ಯದಲ್ಲಿ ಅಧಿಕಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದ್ರೆ ಇವತ್ತು ನೀನು ಮಾತಾಡ್ತಾನೆ ಇರಲಿಲ್ಲ. ನಿನಗೆ ಯಾವ ನೈತಿಕ ಹಾಕಿದೆ ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ? ಯಡಿಯೂರಪ್ಪನವರು ಅವರ ಕುಟುಂಬ ಸದಸ್ಯರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಿನ್ನಂತ ವಿಕೃತ ಮನಸ್ಸಲ್ಲ, ಗೋಮುಖ ವ್ಯಾಘ್ರ ನೀನು. ವಿಜೇಂದ್ರ ಅವರು ಜೈಲಿಗೆ ಕಸಿ ಅಂತ ಹೇಳ್ತಾರೆ, ನಾಚಿ ಆಗಲ್ಲ ಇವನಿಗೆ. ಎಲ್ಲ ಒಂದ್ ಕಡೆ ನಾನಿವತ್ತು ನೇರವಾಗಿ ಹೇಳ್ತೀನಿ, ಓಪನ್ ಸವಾಲಾಗ್ತೀನಿ, ಕಾಂಗ್ರೆಸ್ನ ಏಜೆಂಟ್ ಅಂತ ವರ್ತಿಸ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಅಧಿವೇಶನ ಯಡಿಯೂರಪ್ಪ ಕಟ್ಟಿದ ಪಾರ್ಟಿಗೆ ನೀನು ವಾಪಸ್ ಬಂದು ಅಧಿವೇಶನದ ಒಳಗೆ ಹೊರಗೆ 2020ರಿಂದ ಇಲ್ಲಿವರೆಗೂ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ. ನಾನು ಹೇಳ್ತಾ ಇದ್ದೀನಿ, ಕೆಲವರು ಈ ಏನು ಮಗುಚಿವುಟಿ ತೊಟ್ಲು ತೂಗ್ತಿದ್ದಾರೆ, ಅವರೇ ಹೇಳಿದ್ರೆ ನನಗೆ ಆಶೀರ್ವಾದ ಇದೆ, ನನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು. ಮತ್ತೆ ನೀವು ದೆಹಲಿಯಲ್ಲಿ ಇರ್ತಕ್ಕಂಥವ್ರಲ್ಲ, ಇಲ್ಲಿ ಕೆಲವರು ಇದ್ದಾರೆ, ಕೊಂಡಿ ಮಂಚಣ್ಣಂತರು, ನಮಗೆ ಗೊತ್ತಿದೆ. ಕೊಂಡಿ ಮಂಚಣ್ಣಂತರು ಇಲ್ಲಿ ಯತ್ನಾಳನ್ನ ಎತ್ಕಟ್ತಿದ್ದಾರೆ. ಯತ್ನಾಳನ್ನ ಎತ್ಕಟ್ಟಿ ವಿಜೇಂದ್ರ ಸಾಮರ್ಥ್ಯ ಕುಗ್ಗಿಸು ಅಂತ ಹೇಳ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯತ್ನಾಳ್ರೆ, ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡ್ತೀರಿ? ಪಾದಯಾತ್ರೆ ಮಾಡಿರ, ಹೋರಾಟ ಮಾಡಿರ? ಯಡಿಯೂರಪ್ಪನವ್ರ ಜೊತೆಗೆ ಸಾಥ್ ಕೊಡುದು ಅಂದು ಅನಂತಕುಮಾರ್, ಈಶ್ವರಪ್ಪ, ಬಿ ಶಿವಪ್ಪನವರು, ಅನೇಕ ಹಿರಿಯರು, ಮಲ್ಲಿಕಾರ್ಜುನ ಕರಂಬಳ್ಳಿ, ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗಾರವರು, ಶಂಕರಮೂರ್ತಿ ಅವರು ಇದ್ದದ್ದು ನೀನಲ್ಲ. ಬಹಳ ಗೌರವ ಕೊಟ್ಟು ಮಾತಾಡಿದ್ವಿ ನಿಮ್ಮ ಬಗ್ಗೆ ಇದುವರೆಗೂ. ಇನ್ನು ಮುಂದೆ ಸಹಿಸಲ್ಲ. ನಾಳೆ ಶನಿವಾರ ಮಾಜಿ ಸಚಿವರ, ಮಾಜಿ ಶಾಸಕರ ಚುನಾವಣೆಗೆ ಸ್ಪರ್ಧೆ ಮಾಡಿದಾರ ಸಭೆನ ಕರಿತೀವಿ, ನಿರ್ಧಾರ ಮಾಡ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಏನು ಅಗರ್ವ ಮಾತಾಡ್ತೀವಿ, ಬಾಯಿದೆ ಅಂತ ಎಲೆಬಿಲ್ಲದ ನಾಲಿಗೆ ಮಾತಾಡೋದನ್ನ ಕಲೀರಿ. ಫಸ್ಟು ಹಿರಿಯರ ಬಗ್ಗೆ. ನೀವು ತಂದೆ ತಾಯಿ ಇಲ್ವ ಮನೇಲಿ? ಸಂಸ್ಕಾರ ಪಾಪ ಹಿರಿಯರು, ಅವ್ರ ತಂದೆ ತಾಯಿ ಬಗ್ಗೆ ನಾನು ಅಗೌರವ ಮಾತಾಡಲ್ಲ. ಎಲ್ಲರ ಮಕ್ಕಳಿಗೂ ಹಿರಿಯರು ಸಂಸ್ಕಾರ ಕೊಟ್ಟಿರ್ತಾರೆ. ಆದರೆ ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಒಂದು ಕಡೆ ರಾಜ್ಯಾಧ್ಯಕ್ಷ ಬೇಕಾಯ್ತು, ವಿಪಕ್ಷ ನಾಯಕ ಎರಡೂ ಆಗಲಿ ಅಂತೇಳಿ ಹತಾಶ ಮನೋಭಾವದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. ಹತಾಶ ಭಾವನೆಯಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. 2000 ನಿಮ್ಮಂತರಿಂದಲೇ ಯಡಿಯೂರಪ್ಪನವರು 2009 ಏನು ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಿದಾಗ 2013 46 ಸ್ಥಾನ ಬಂತು. ಅದನ್ನ 46 ಸ್ಥಾನಕ್ಕೆ ಬಿಜೆಪಿ ನಿಲ್ಬೇಕಾಯ್ತು. ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ವಾಪಸ್ ಅವ್ರನ್ನ ಯಡಿಯೂರಪ್ಪನವ್ರನ್ನ ಕರೆತಂದು ಕೆಜೆಪಿಯಿಂದ ಬಿಜೆಪಿ ಬಂದಾದ್ಮೇಲೆ ಅದ್ಭುತ ಜಯ ಸಿಕ್ತು, ಲೋಕಸಭೆ ಗೆದ್ವಿ. ಅದಾದ್ಮೇಲೆ 2018 ರಾಜ್ಯದ ಅಧ್ಯಕ್ಷ ಆದ್ರು. ಅವಾಗಲೂ ಕೆಲವ್ರನ್ನ ಎತ್ಕಟ್ಟಿ ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಡಿಸಿ 125-30 ಬರಬೇಕಾದ ಬಿಜೆಪಿಗೆ 105 ಸ್ಥಾನ ಬಂತು ನಿಮ್ಮಂತ ಹರಕು ಬಾಯಿಯಿಂದ. 2021 ಯಡಿಯೂರಪ್ಪನವ್ರು ನಿಲ್ಲಿಸಿದಕ್ಕೆ ಏನಾಯ್ತು? 66 ಸ್ಥಾನ ಬಂತು. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಸಮರ್ಥ ನಾಯಕ ಬೇಕಂತೇಳಿ ಯುವ ನಾಯಕ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ್ರು. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಖಾಲಿ ಚಕ್ರ ಕೊಟ್ಟು ತಿರುಗಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಪಾದಯಾತ್ರೆ ಮಾಡಿದ್ದಾರೆ. ಹೋರಾಟ ಮಾಡಿಲ್ವಾ? ಭ್ರಷ್ಟಾಚಾರದ ಹೋರಾಟ ಮಾಡಿಲ್ವಾ? ವಾಲ್ಮೀಕಿ ಹಗರಣನಿಗೆ ಅಧಿವೇಶನದ ಒಳಗೆ ಹೊರಗಡೆ ಎತ್ತಲಿಲ್ವಾ? ಅನಗತ್ಯವಾಗಿ ಟೀಕೆ ಮಾಡ್ತಿದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಇದನ್ನ ಸಹಿಸಲ್ಲ. ನಾಳೆ ಶನಿವಾರ, ಬರುವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಈ ಮನುಷ್ಯ 3 ಲೇಬಲ್ ಇಟ್ಕೊಂಡಾರೆ, 3 ಮುಖವಾಡಗಳು.